ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ರಕ್ಷಿತಾ ಶೆಟ್ಟಿ ಹಳ್ಳಿ ಬಿಗ್ ಬಾಸನ್ನು ಶುರು ಮಾಡ್ತಾಳಂತೆ. ಆ್ಯಂಡ್ ಹಳ್ಳಿ ಬಿಗ್ ಬಾಸ್ನ ಕಾನ್ಸೆಪ್ಟ್ ಯಾವ ರೀತಿ ನಡೆಯುತ್ತೆ ಅಂತ ಕೂಡ ನೆನ್ನೆ ಗಿಲ್ಲಿ ಹತ್ರ ಮತ್ತು ರಘು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಗಿಲ್ಲಿ ಅಂತೂ ಬಿದ್ದು ಬಿದ್ದು ನಗ್ತಿದ್ದ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಎಕ್ಸ್ಪ್ಲೇನ್ ಮಾಡ್ತಿದ್ದಕ್ಕೆ. ಲೈಕ್ ರಕ್ಷಿತಾ ಶೆಟ್ಟಿ ಅವರ ಒಂದು ಪ್ರಕಾರ ಹಳ್ಳಿ ಬಿಗ್ ಬಾಸ್ ಅನ್ನುವಂಥ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಲೈಕ್ ಹಳ್ಳಿ ಜನರನ್ನು ಕರ್ಕೊಂಬಂದು, ಅಂದರೆ ಹಳ್ಳಿಯಲ್ಲಿ ವಯಸ್ಸಾಗಿರುವಂಥ ಜನಗಳಿರ್ತಾರಲ್ಲ, 5 ಜನ ಮುದುಕೀರಾದರೆ 5 ಜನ ಮುದುಕರನ್ನ ಕರ್ಕೊಂಬಂದು ನಾನು ಈ ಒಂದು ಕಾನ್ಸೆಪ್ಟನ್ನು ಶುರು ಮಾಡ್ತೀನಿ. ಯಾಕೆ ಅಂತಲೂ ಕೂಡ ರೀಸನ್ ಹೇಳಿದ್ದಾರೆ. ಲೈಕ್ ವಯಸ್ಸಾದವ್ರಿಗೆ ಯಾಕೆ ಈ ಒಂದು ಆಪರ್ಚುನಿಟಿ ಕೊಡ್ತೀಯಾ ಅಂತ ಕೇಳಿದಾಗ ಅದಕ್ಕೂ ಕೂಡ ರಕ್ಷಿತಾ ಶೆಟ್ಟಿ ಆನ್ಸರ್ ಮಾಡ್ತಾಳೆ. ಲೈಕ್ ವಯಸ್ಸಲ್ಲಿ ಇರಬೇಕಾದ್ರೆ, ಲೈಕ್ ನಮ್ಮ ಥರ ನಿಮ್ಮ ಥರ ಎಲ್ಲ ಇರಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಆಪರ್ಚುನಿಟಿ ಸಿಕ್ಕಿರೋದಿಲ್ವ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ತೀನಿ, ಹಳ್ಳಿ ಬಿಗ್ ಬಾಸ್ ಅಂತ ಶುರು ಮಾಡ್ತೀನಿ, ವಯಸ್ಸಾದವ್ರನ್ನ ಮಾತ್ರ ತಗೊಂಡೋಗಿ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಮತ್ತು ಟಾಸ್ಕ್ ಅಂತ ಕೊಟ್ಟಾಗ ಟಾಸ್ಕ್ ಎಲ್ಲ ಯಾವ ರೀತಿ ಕೊಡ್ತೀಯಾ ಅಂಥವ್ರಿಗೆ, ವಯಸ್ಸಾದವ್ರಿಗೆ ಟಾಸ್ಕ್ ಎಲ್ಲ ಮಾಡೋದಕ್ಕಾಗೋದಿಲ್ಲಲ್ಲ, ಯಾವ ರೀತಿ ಟಾಸ್ಕ್ ಕೊಡ್ತೀಯಾ ಅಂತ ಕೇಳಿದಾಗ, ಲೈಕ್ ಒಂಥರ ಕಾರ್ಡ್ ಇರುತ್ತಲ್ಲ, ಆ ಕಾರ್ಡ್ ಒಳಗಡೆ ಅವ್ರನ್ನ ಕಳಿಸ್ಬಿಟ್ಟು ನಂತರ ಅವ್ರಿಗೆ ಅಲ್ಲಿ ಮೀನು ಹಿಡ್ಕೊಂಬನ್ನಿ ಅಂತ ಹೇಳೋದು, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದು, ಯಾವುದಾದ್ರು ಒಂದು 5 ಐಟಮ್ ಕೊಟ್ಬಿಟ್ಟು ಆ ಮೀನು ಕೊಟ್ಬಿಟ್ಟು ಮೀನು ಜೊತೆಗೆ ಅಡುಗೆ ಮಾಡಿ ಅಂತ ಹೇಳೋದು, ಲೈಕ್ ಡಿಫ್ರೆಂಟಾಗಿ ಹೇಗೆ ಅಡುಗೆ ಮಾಡ್ತೀರಾ ನೋಡೋಣ ಅಂತ ಹೇಳೋದು, ಇಂಥ ಟಾಸ್ಕ್ಗಳನ್ನೇ ನಾನು ಕೊಡ್ತೀನಿ ಅಂತ ಹೇಳ್ತಿದ್ಲು. ಸೊ ಅವ್ರ ಕಾಡು ಒಳಗಡೆ ಹೆಂಗೆ ಓಡಾಡೋಕ್ಕಾಗುತ್ತೆ, ಮೀನು ಹಿಡ್ಕೊಂಬರೋಕ್ಕೆ ಹೆಂಗಾಗುತ್ತೆ ವಯಸ್ಸಾಗಿರೋರಿಗೆ ಅಂತ ಗಿಲ್ಲಿ ಕ್ವಶನ್ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ 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 ನೀವು ಹಂಗೆ ಅಂದ್ಕೊಬೇಡಿ, ನಮಗಿಂತ ತುಂಬಾ ಸ್ಟ್ರಾಂಗ್ ಇರ್ತಾರೆ ಹಳ್ಳಿಯಲ್ಲಿರುವಂತಹ ವಯಸ್ಸಾಗಿರುವಂಥ ಜನಗಳು. ನಾವು ರಾಂಗ್ ಪರ್ಸೆಪ್ಷನಲ್ಲಿ ಇರ್ತೀವಿ ರೀ, ಅವ್ರಿಗೆ ವಯಸ್ಸಾಗಿದೆ ಅಂತ ಹೇಳಿ ರಾಂಗ್ ಪರ್ಸೆಪ್ಷನಲ್ಲಿ ಇರ್ತೀವಿ. ಬಟ್ ನಮಗಿಂತ ಸ್ಟ್ರಾಂಗ್ ಆಗಿರ್ತಾರೆ ಹಳ್ಳಿ ಜನಗಳು ಅಂತ ಹೇಳ್ತಾಳೆ. ಆ್ಯಕ್ಚುಲಿ ನಾನು ಅವತ್ತಿಂದ ಹೇಳ್ಕೊಂಬರ್ತಿರೋದು ಇದೆ, ಲೈಕ್ ಬಿಗ್ ಬಾಸ್ ಅಂದರೆ ರಕ್ಷಿತಾ ಶೆಟ್ಟಿಗೆ ತುಂಬಾ ಇಷ್ಟ ಇದೆ. ಅವಳಿಗೆ ನಾನು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇದೆಯೋ ಇಲ್ಲೋ, ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಬೇಕು ಅನ್ನೋದು ತುಂಬಾ ಇಷ್ಟ ಇದೆ. ಆ್ಯಂಡ್ ಇನ್ನು ಬಿಗ್ ಬಾಸ್ ಎಂಡ್ ಆಗ್ತಿರೋದು ಕೂಡ ಅವಳಿಗೆ ಇಷ್ಟ ಇಲ್ಲ. ಸಾಕಷ್ಟು ಬಾರಿ ಅವಳು ಕಣ್ಣೀರು ಹಾಕಿರೋದನ್ನ ನಾವು ನೋಡಿದ್ದೀವಿ, ಬೇಜಾರು ಮಾಡ್ಕೊಂಡು ಕೂತಿರೋದನ್ನ ನೋಡಿದ್ದೀವಿ. ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಸಾಕಷ್ಟು ಬಾರಿ ಕ್ಯಾಮ್ರಾಗಳ ಮುಂದೆ ಹೇಳ್ತಿರ್ತಾರೆ, ಬಿಗ್ ಬಾಸ್ ಇನ್ನು 1 ವಾರದಲ್ಲಿ, ಇನ್ನು 2 ವಾರದಲ್ಲಿ ಎಂಡ್ ಆಗಿಬಿಡುತ್ತಾ ಬಿಗ್ ಬಾಸ್, ನಾನು ಆಮೇಲೆ ಏನು ಮಾಡಲಿ, ಬಿಗ್ ಬಾಸ್ ಬೇಕು ಅಂತಂದರೆ ನಾನು ಏನು ಮಾಡಲಿ ಅಂತೆಲ್ಲ ಕೇಳ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಸೊ ಇಂಥ ರಕ್ಷಿತಾ ಶೆಟ್ಟಿ ಬಿಗ್ ಬಾಸಿಂದ ಹೊರಗಡೆ ಹೋದ್ಮೇಲೆ ಹಳ್ಳಿ ಬಿಗ್ ಬಾಸ್ ಕಾನ್ಸೆಪ್ಟ್ ಮಾಡಿದ್ಲು ಅಂತಂದರೆ ನಿಜವಾಗ್ಲೂ ವರ್ಕ್ ಆಗುತ್ತಾ. ಆ್ಯಂಡ್ ರಘು ಅವ್ರು ಕೇಳ್ತಾರೆ, ನಿಮಗೆ ಜನಗಳು ಎಲ್ಲಿ ಸಿಗ್ತಾರೆ, ಬಿಗ್ ಬಾಸ್ ಹಳ್ಳಿ ಬಿಗ್ ಬಾಸ್ ಮನೆಗೆ ಬರುವಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮಗೆ ಅಂತಂದಾಗ, ನಮ್ಮೂರ ಕಡೆ ಸಿಗ್ತಾರೆ, ಹುಡುಕ್ತೀನಿ. ಇವಾಗ ಬಿಗ್ ಬಾಸ್ ನಮ್ಮನ್ನೆಲ್ಲ ಹುಡುಕಿ ತಂದು ಈ ಮನೆಯಲ್ಲಿ ಹಾಕಿಲ್ವಾ, ಅದೇ ರೀತಿ ನಾನು ಕೂಡ ಹುಡುಕ್ತೀನಿ, ಹುಡುಕಿ ಡಿಫ್ರೆಂಟ್ ಪರ್ಸ್ನಾಲಿಟಿ ಇರುವಂತಹ ಅಜ್ಜಿ ತಾತನ ಹುಡುಕಿ ನಾನು ತಗೊಂಬಂದು ಹಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಬಿಡ್ತೀನಿ, ನಾನು ನಮ್ಮೂರ ಕಡೆನೇ ಹುಡುಕ್ತೀನಿ ಅಂತ ಹೇಳ್ತಾಳೆ. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಅನ್ನೋದು ಅವಳ ಲೈಫಲ್ಲಿ ತುಂಬಾ ಒಂದು ದೊಡ್ಡ ರೋಲನ್ನು ಪ್ಲೇ ಮಾಡಿದೆ ಅನ್ನೋ ರೀತಿ ಕಾಣಿಸ್ತಿದೆ. ತುಂಬ ಮನ್ಸಿಗೆ ತೊಗೊಂಡಿದ್ದಾಳೆ ಈ ಒಂದು ಶೋನ, ಮನಸಾರೆ ಇಷ್ಟಪಟ್ಟಿದ್ದಾಳೆ ಅನ್ನೋದು ತುಂಬಾ ಎವಿಡೆಂಟಾಗಿ ಗೊತ್ತಾಗ್ತಿದೆ ಅವಳ ಈ ಮಾತುಗಳಿಂದ. ಸೊ ರಕ್ಷಿತಾ ಶೆಟ್ಟಿ ಈ ಒಂದು ಹಳ್ಳಿ ಬಿಗ್ ಬಾಸ್ ಕಾನ್ಸೆಪ್ಟ್ ಏನಾದರೂ ಶುರು ಆಯಿತು ಅಂತಂದರೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಕಸ್ಮಾತ್ ಏನಾದರೂ ಆ ರೀತಿ ಕಾನ್ಸೆಪ್ಟ್ ಶುರು ಮಾಡಿದ್ಲು ಅಂತಂದರೆ ಖಂಡಿತವಾಗ್ಲೂ ಅವಳ ಬ್ಲಾಗ್ಸಲ್ಲಿ ಬರ್ತಾನೆ ಇರುತ್ತೆ ಅದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸು. ಸೊ ನಾನು ಕೂಡ ಇನ್ಫಾರ್ಮೇಷನ್ ತಿಳಿಸ್ಕೊಡುವಂಥ ಪ್ರಯತ್ನನ ಮಾಡ್ತೀನಿ. ಬಟ್ ಎಲ್ಲೋ ತಮಾಷೆಗೆ ಹೇಳಿದ್ರೂ ಕೂಡ ಒಂಥರ ಅವಳ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಅಂತ ನಂಗೆ ಅನಿಸ್ತು. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.